ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸರ್ಪ್ರೈಸ್ ಇದೆ. ಆ್ಯಕ್ಚುಲಿ ಇವತ್ತಲ್ಲ, ಇನ್ನೊಂದು 2 ಡೇಸಲ್ಲಿ ನಮ್ಮ ಹೊಸ ಕಾರ್ ಬರುತ್ತೆ, ಅದೇ ಸರ್ಪ್ರೈಸ್. ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಒಂದು ಸ್ವಲ್ಪ ಪೂಜೆ ಐಟಮ್ಸು ಮತ್ತು ಸ್ವಲ್ಪ ಸ್ವೀಟ್ಸು, ಹಾಗೆ ಸ್ವಲ್ಪ ಗ್ರೂಮಿಂಗ್ ಆಗೋಣ ಅಂತ. ಅಂದರೆ ಗ್ರೂಮಿಂಗ್ ಅಂದರೆ ಏನಿಲ್ಲ, ಸ್ವಲ್ಪ ಐಬ್ರೋ ಮಾಡಿಸ್ಕೊಳ್ಳೋಣ. ಸ್ವಲ್ಪ ಹೋಮ್ಲೆಸ್ ಥರ ಕಾಣ್ತಾ ಇದ್ದೀನಿ, ತುಂಬ ದಿನ ಆಯಿತು ರೆಡಿಯಾಗಿ ಅಂತ. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಾಗೆ ಲೈಕ್ ಮಾಡಿ ವೀಡಿಯೋಸ್ನ. ಇವಾಗ ಫಸ್ಟು ಇನ್ನು 2 ಡೇಸಲ್ಲೇ ಇರೋದಲ್ವಾ, ಕಾರ್ ಡೆಲಿವರ್ ಆಗುತ್ತೆ ಅಂತ ಹೇಳಿದ್ದಾರೆ. ಅವತ್ತು ಸ್ವಲ್ಪ ಬ್ಯುಸಿ ಇರ್ತೀವಿ, ಆಫೀಸ್ ಕೆಲಸನೂ ಇರುತ್ತೆ. ಸೊ ಫಸ್ಟು ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಪೂಜೆ ಮಾಡಿಬಿಡೋಣ ಅಂತ. ಸೊ ನೀಟಾಗಿ ಪೂಜೆ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಮೇನ್ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡಿಕೊಂಡು ಅವತ್ತಿಗೆ ದಿನ ನೀಟಾಗಿ ಪೂಜೆ ಮಾಡ್ಬೋದು, ಈಸಿ ಆಗುತ್ತೆ ಅಂತ. ಇವಾಗ ಫಸ್ಟು ಆಲ್ರೆಡಿ ನಾನು ಸ್ನಾನ ಮಾಡಿ ನೀಟಾಗಿ ಫ್ರೆಶ್ ಆಗಿದ್ದೀನಿ. ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಸೊ ಇನ್ನು ಫ್ರೆಶ್ ಆಗಿದ ತಕ್ಷಣ ದೇವ್ರ ದೀಪ ಹಚ್ಬಿಡೋಣ ಅಂತ ಎಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು ಫುಲ್ಲು ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ನಾನು 15 ಡೇಸ್ ಒನ್ಸ್ ಇಲ್ಲ 20 ಡೇಸ್ ಒನ್ಸ್ ದೇವ್ರ ಮನೆನ ಫುಲ್ಲು ಡೀಪಾಗಿ ಕ್ಲೀನ್ ಮಾಡ್ಕೊತೀನಿ. ಡೈಲಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಅಷ್ಟು ಟೈಮು ಇರೋಲ್ಲ, ಹಾಗೆ ಏನು ಗಲೀಜು ಆಗಿರಲ್ಲ. ಸೊ ಯಾವಾಗ ನನಗೆ 15 ಡೇಸ್ ಒಂದ್ಸತಿ ಫುಲ್ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಇನ್ನು ಮಿಕ್ಕಿದ್ದು ದಿನ ಎಲ್ಲ ನಾನು ಪೂಜೆ ಮಾಡೋ ಹೊತ್ತಿಗೆ ಅಲ್ಲಲ್ಲೇ ಒಂದು ಚೂರೇ ಡೈಲಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಅಷ್ಟೊಂದೇನು ಗಲೀಜು ಇರಲ್ಲ. ಎಲ್ಲ ಒಂದೇ ಸತಿ ನೀಟಾಗಿ ಡೀಪ್ ಕ್ಲೀನ್ ಮಾಡಿಬಿಟ್ಟು ಒಂಥರ ದೇವ್ರ ಪೂಜೆ ಮಾಡಿದ್ರೆ ಅದು ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಸೊ ಅದಕ್ಕೆ ಫುಲ್ಲು ನೀಟಾಗಿ ಡೀಪ್ ಕ್ಲೀನ್ ಮಾಡಿಬಿಟ್ಟು ಹಾಗೆ ದೀಪ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೆ. ನಾನು ಎಷ್ಟೇ ಬ್ಯುಸಿ ಇದ್ದರೂ ಎಷ್ಟೇ ಕಷ್ಟ ಆದರೂ ಕೂಡ ದಿನದಲ್ಲಿ ಅಟ್ಲೀಸ್ಟ್ ಒಂದು ಸತಿನಾರು ದೇವ್ರ ಮನೆ ನೀಟ್ ಮಾಡಿಕೊಂಡು ದೇವ್ರ ದೀಪ ಹಚ್ತೀನಿ. ಯಾಕಂದರೆ ಅದು ಒಂಥರ ನನಗೆ ರಿಲೀಫ್ ಅಂತಲೇ ಹೇಳ್ಬೋದು ಈ ನಡುವೆ ಎಸ್ಪೆಷಲಿ. ಸೊ ಯಾರೆಲ್ಲ ತುಂಬ ಸ್ಟ್ರಾಂಗ್ ಆಗಿರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅನ್ಕೋತಿರೋ ಅವರೆಲ್ಲ ಜಾಸ್ತಿ ದೇವ್ರನ್ನ ನಂಬಿ. ಯಾಕಂದರೆ ಲೈಕ್ ಅದೊಂಥರ ಪಾಸಿಟಿವ್ ಎನರ್ಜಿ. ಹೆಂಗೆ ಹೇಳಬೇಕು ಅಂದರೆ, ನಿಮಗೆ ಎಲ್ಲರ ಲೈಫಲ್ಲೂ ಆಗಿರುತ್ತೋ ಅಲ್ವೋ ಗೊತ್ತಿಲ್ಲ, ಬಟ್ ಸ್ವಲ್ಪ ಜನದ ಲೈಫಲ್ಲಾದರೂ ಆಗಿರುತ್ತೆ. ನಿಮಗೆ ತುಂಬ ಕಷ್ಟ ಬಂದಿರುತ್ತೆ ಒಂದು ಸಿಚುವೇಷನಲ್ಲಿ, ಅದು ಯಾವ ಥರನಾರು ಆಗಿರ್ಬೋದು. ಅಟ್ಲೀಸ್ಟ್ ಒಂದು ಎಮೋಷ್ನಲ್ ಸಪೋರ್ಟ್ ಬೇಕು ನಿಮಗೆ ಅಂತ ಯಾವತ್ತಾದರೂ ಅನ್ನಿಸ್ದಾಗ, ನಿಮಗೆ ಆ ಟೈಮಿಗೆ ಯಾರೂ ಸಿಕ್ಕಿರಲ್ಲ, ಇಲ್ಲ ಏನೋ ಒಂದಾಗಿರುತ್ತೆ. ಆ ಥರ ಟೈಮಲ್ಲಿ ನೀವು ದೇವ್ರನ್ನ ನಂಬಿದ್ರೆ ತುಂಬ ಒಳ್ಳೆಯದು. ಲೈಕ್ ನನಗೆ ಒಂದು 2-3 ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ. ನನಗೆ ಲೈಕ್ ತುಂಬ ಎಮೋಷ್ನಲ್ ಸಪೋರ್ಟ್ ಬೇಕು, ಏನಿದು ಹಿಂಗಾಗ್ತಿದೆ ಅಂತೆಲ್ಲ ಅನ್ನಿಸ್ದಾಗ, ಗಿವ್ ಅಪ್ ಮಾಡಬೇಕು ಅಂತ ಅನ್ನಿಸ್ದಾಗ ಕೂಡ ಯಾವುದೋ ಒಂದು ರೀತಿಯಲ್ಲಿ ದೇವರು ನನಗೆ ಏನೋ ಒಂದು ಧೈರ್ಯ ಕೊಟ್ಟಿದ್ದಾನೆ. ಸೊ ನೀವು ಅದೇ ಥರ ದೇವ್ರನ್ನ ನಂಬಿದ್ರೆ ಒಳ್ಳೆಯದು. ಮನುಷ್ಯರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ, ಬಟ್ ದೇವರು ಯಾವ್ದಾದ್ರು ಒಂದು ರೀತಿಯಲ್ಲಿ ಹೆಲ್ಪ್ ಮಾಡ್ತಾನೆ. ನಂಗೆ ಅದು ಕಾನ್ಸ್ಟೆಂಟಾಗಿ ಒಂದು 2-3 ಸತಿ ಅನಿಸಿದೆ. ಲೈಕ್ ಇಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ, ನಾನು ಗಿವ್ ಅಪ್ ಮಾಡಬೇಕು, ಏನಕ್ಕಾದ್ರೂ ಬದುಕಿದಾನೋ ಅನಿಸ್ದಾಗೆಲ್ಲ ಒಂದೊಂದು ಸತಿ ಧೈರ್ಯ ಕೊಟ್ಟಿದ್ದಾನೆ. ಆ ಥಾಟ್ನ ತಲೆಯಿಂದ ತೆಗೆದಾಕಿದ್ದಾನೆ. ಸೊ ಸಾಧ್ಯವಾದಷ್ಟು ಒಳ್ಳೆ ಕರ್ಮನ ಮಾಡಿ, ಯಾರ ಮನಸ್ಸಿಗೂ ನೋವು ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದೊಂದು ಸತಿ ಏನಾಗುತ್ತೆ ಅಂದರೆ, ಲೈಕ್ ನಾನು ಯೋಚನೆ ಮಾಡ್ತಾಯಿರ್ತೀನಿ, ಬೇರೆಯವರಿಗೆ ಎಷ್ಟೊಂದು ನೋವು ಕೊಟ್ಬಿಟ್ಟು, ಅಂದರೆ ಲೈಕ್ ಅವ್ರ ಬಗ್ಗೆ, ಫಾರ್ ಎಕ್ಸಾಂಪಲ್ ನನ್ನ ಬಗ್ಗೆ ಏನೂ ಗೊತ್ತೇ ಇರಲ್ಲ ಅವರಿಗೆ, 1-2 ನಿಮಿಷ ಮಾತಾಡ್ಸಿರ್ತಾರೆ ಹಬ್ಬ ಅಂದರೆ, ಬಟ್ ಅಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡಿಕೊಂಡು, ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ಅದು ಹೆಂಗೆ ಇರ್ತಾರೋ ನನಗಂತೂ ಗೊತ್ತಿಲ್ಲ. ನಂಗೆ ಹೆಂಗಿರುತ್ತೆ ಫೀಲಿಂಗ್ ಅಂದರೆ, ಲೈಕ್ ಯಾರಿಗಾರು ಗೊತ್ತಿಲ್ಲದಲೇ ಹರ್ಟ್ ಮಾಡಿಬಿಟ್ರೆ ಅವತ್ತು ಲೈಕ್ ನಾನು ಅದನ್ನು ಸಾರ್ಟ್ ಮಾಡ್ಕೊಳ್ಳೋ ತನಕ ಯೋಚನೆ ಮಾಡ್ತಾಯಿರ್ತೀನಿ. ನನ್ನಿಂದ ಬೇರೆಯವ್ರಿಗೆ ಬೇಜಾರಾಗೋಯ್ತಲ್ಲ ಅಂತ. ನಾನು ಅದು ಸಾರ್ಟ್ ಮಾಡ್ಕೊಳ್ಳೋ ತನಕ ನಂಗೆ ನಿದ್ದೆ ಕೂಡ ಬಂದಿರಲ್ಲ ಎಷ್ಟೊಂದು ಸತಿ. ಬಟ್ ಎಷ್ಟೊಂದು ಜನ ಅದು ಹೆಂಗೆ ಇನ್ನೊಬ್ರಿಗೆ ನೋವು ಮಾಡಬೇಕು ಅಂತಲೇ ಅಂದ್ಕೊಂಡು ದೇವ್ರ ಮುಂದೆ ಹೋಗ್ಬಿಟ್ಟು ನನಗೆ ನನ್ನ ಮಕ್ಳಿಗೆ ಮಾತ್ರ ಒಳ್ಳೇದಾಗಲಿ ಅಂತ ಅದು ಹೆಂಗೆ ಬೇಡ್ಕೋತಾರೋ ಅದು ನಿಜವಾಗ್ಲೂ ಗೊತ್ತಿಲ್ಲ. ಎದುರುಗಡೆ ಇರಬೇಕಾದ್ರೆ ಡೈರೆಕ್ಟಾಗಿ ಚೆನ್ನಾಗಿ ಟ್ರೀಟ್ ಮಾಡ್ದಲೆ ಒಬ್ಬರು ವ್ಯಕ್ತಿನ. ಸೊ ಅದು ಹೆಂಗೆ ದೇವ್ರ ಹತ್ರ ಹೋಗ್ಬಿಟ್ಟು ನಂಗೆ ಒಳ್ಳೇದು ಮಾಡು ಅಂತ ಬೇಡ್ಕೋತಾರೆ, ನನಗೆ ಅದು ಇವಾಗಲೂ ಅರ್ಥ ಆಗ್ತಿಲ್ಲ.
ಎನಿವೆ ಅದನ್ನೆಲ್ಲ ಪಕ್ಕಕ್ಕೆ ಇಡೋಣ. ಇನ್ನೊಂದಿನ ಅದ್ರ ಬಗ್ಗೆ ಡೀಪಾಗಿ ಮಾತಾಡೋಣ. ಸಾಧ್ಯವಾದರೆ ಮಾತಾಡ್ತೀನಿ, ಇಲ್ಲ ನನಗೇನು ಅದನ್ನು ಇಲ್ಲಿ ಶೇರ್ ಮಾಡ್ಕೋಬೇಕು ಅಂತೇನಿಲ್ಲ. ಬಟ್ ಸ್ಟಿಲ್ ಇದೇನಕ್ಕೆ ಹೇಳಿದೆ ಅಂದರೆ, ನೀವು ಎಷ್ಟೇ ಗಿವ್ ಅಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಒಂದು ರೀಸನ್ ಇಟ್ಕೊಳ್ಳಿ ಸ್ಟ್ರಾಂಗ್ ಆಗಿರೋಕ್ಕೆ. ಯಾರಿರಲಿ ಇಲ್ಲದೇ ಇರಲಿ ಇಂಡಿಪೆಂಡೆಂಟ್ ಆಗಿರೋದನ್ನು ಕಲೀರಿ. ಸಾಧ್ಯವಾದಷ್ಟು ಎಲ್ಲ ಥರ ಇಂಡಿಪೆಂಡೆನ್ಸ್ನ ಕಲೀರಿ. ಸೊ ಈಗ ಕೆಲವರು ಏನಾರು ಅಂದಿರ್ತಾರೆ, ಇಲ್ಲ ನಿಮ್ಗೆ ಏನಾರು ಮಾಡಿರ್ತಾರೆ, ನೀವು ಅದರಿಂದ ಇನ್ನೂ ಸ್ಟ್ರಾಂಗ್ ಆಗಿರ್ತೀರ ಅಷ್ಟೇ. ನೀವು ಒಳ್ಳೆ ಕರ್ಮ ಮಾಡಿದರೆ ನಿಮ್ಗೆ ಯಾವತ್ತೂ ಯಾರೇ ಏನೇ ಅಂದ್ರೂ ಒಳ್ಳೆಯದಾಗೇ ಆಗತ್ತೆ. ಸೊ ನಿಮ್ಮ ಕಷ್ಟಗಳು ಏನೇ ಇದ್ದರೂ ದೇವರಲ್ಲಿ ಬೇಡ್ಕೊಳ್ಳಿ. ನಂಗೆ ಈ ಥರ ಆಗ್ತಿದೆ, ನಾನು ಮಾಡ್ತಿರೋದು ಸರಿನಾ ತಪ್ಪಾ ಅಂತ ದೇವ್ರಿಗೆ ಕೇಳ್ಕೊಳ್ಳಿ. ದೇವ್ರು ನಿಮಗೆ ಆನ್ಸರ್ ಮಾಡ್ತಾನೆ. ಅದು ಯೂನಿವರ್ಸ್ ಸೈನ್ ಅಂತಾರೆ ಗೊತ್ತಾ, ಆ ಥರ ನಿಮಗೆ ಒಂದು ಸೈನ್ ಸಿಗತ್ತೆ. ಸೊ ಯು ಸ್ಟಾರ್ಟ್ ಫೀಲಿಂಗ್ ಬೆಟರ್ ಇನ್ ಲೈಫ್. ನೀವು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸ್ಬಿಟ್ಟು ಕೆಟ್ಟದ್ದು ಅಂದ್ಕೊಂಡು ಬೈದು ನೋವು ಮಾಡಿಬಿಟ್ಟು ನೀವು ಯಾವ ದೇವ್ರ ಮುಂದೆ ಕೈ ಮುಗಿರಿ, ಎಷ್ಟೇ ದೇವ್ರ ಮುಂದೆ ಕೈ ಮುಗಿರಿ, ಐ ಫೀಲ್ ಅದು ವೇಸ್ಟ್ ಅಂತ. ಸೊ ಸಾಧ್ಯವಾದಷ್ಟು ಒಳ್ಳೆ ಕರ್ಮ ಮಾಡಿ, ಎಲ್ಲರ ಜೊತೆ ಖುಷಿಯಾಗಿರಿ ಅಷ್ಟೇ. ಲೈಫಲ್ಲಿ ಇರೋದು ಒಂದು ಸ್ವಲ್ಪ ದಿನವೇ, ನಾವು ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಸೊ ಆದಷ್ಟು ಎಲ್ಲರ ಜೊತೆ ಚೆನ್ನಾಗಿರಿ, ನಗ್ನಗ್ತಾ ಇರಿ. ಇರೋದು ಒಂದು ಲೈಫು. ಹಾಗೆ ಇವತ್ತು ನಾನು ದೇವ್ರ ದೀಪ ಹಚ್ಚೋ ಟೈಮಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಸೊ ಅದು ದೀಪ ಆರಿ ಹೋಗ್ತಾಯಿತ್ತು. ಆದರೂ ಕೂಡ ಒಂಚೂರು ಬಾಗಿಲನ್ನೆಲ್ಲ ಸರಿ ಮಾಡಿ ದೀಪದಿಂದ ಇಟ್ಬಿಟ್ಟು ನೀಟಾಗಿ ದೇವ್ರ ದೀಪ ಹಚ್ಚಿದೆ. ಸೊ ಫೈನಲಾಗಿ ಎಲ್ಲ ದೇವ್ರ ದೀಪ ಎಲ್ಲ ಮಾಡಿ ನಾನು ಬೇಡ್ಕೊಂಡು ದೇವರಿಗೆ ಎಲ್ಲ ಮುಗಿಸಿದ ಮೇಲೆ ತೋರಿಸ್ತೀನಿ ಇವತ್ತು ಯಾವ ಥರ ದೇವ್ರ ಮನೆ ರೆಡಿ ಮಾಡ್ಕೊಂಡಿದ್ದೆ ಅಂತ. ಇನ್ನು ಬೇರೆ ಥರ ರೆಡಿ ನಾನು ಅಂದರೆ ಒಂದೊಂದು ಸತಿ ಒಂದೊಂದು ಥರ ಹೂ ತಂದಿಡ್ತೀನಿ. ಒಂದು ಸತಿ ರೋಸು, ಒಂದೊಂದು ಸತಿ ಶಾಮಂತಿಗೆ, ಒಂದೊಂದು ಸತಿ ಮಲ್ಲಿಗೆ, ಒಂದೊಂದು ಸತಿ ಕಾಕಡ. ಸೊ ಡಿಫ್ರೆಂಟಾಗಿ ಇದು ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ. ಸೊ ಫೈನಲಿ ದೇವ್ರ ಪೂಜೆ ಆಯಿತು. ಈ ಥರ ದೇವ್ರ ಮನೆ ಕಾಣಿಸ್ತಾ ಇತ್ತು. ಒಂಥರ ನೀಟಾಗಿ ರೆಡಿ ಮಾಡಿಟ್ರೆ ಎಷ್ಟು ಕ್ಲೀನಾಗಿ ಕಾಣುತ್ತೆ, ಒಂಥರ ಸ್ಯಾಟಿಸ್ಫೈ ಆಗುತ್ತೆ ನೋಡೋಕ್ಕೆ. ಸೊ ನನಗೆ ಈ ಥರ ಎಲ್ಲ ಕ್ಲೀನ್ ಮಾಡಿ ಏನಾದ್ರು ನೀಟಾಗಿದ್ದಾಗ ಪಿಕ್ಚರ್ಸು ಇಲ್ಲ ವೀಡಿಯೋಸ್ ತೊಗೊಳಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಆಲ್ಮೋಸ್ಟ್ ಸಂಜೆ ಆಗಿದೆ. ಈಗ ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ವೆದರ್ ಕೂಡ ಸ್ವಲ್ಪ ತಣ್ಣಗೆ ಇದೆ. ಶಾಪಿಂಗ್ ಹಾಗೆ ಸ್ವಲ್ಪ ಗ್ರೂಮಿಂಗ್ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಕೂಗು ಕೂಡ ರೆಡಿ ಇದ್ದಾನೆ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ಶಾಪಿಂಗ್ ಹೋಗೋ ಪ್ಲ್ಯಾನ್ ಏನಿರಲಿಲ್ಲ. ಸಡನ್ನಾಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ, ಸರಿ ಹೋಗಿ ಒಂದು ಪೇರ್ ಆಫ್ ಡ್ರೆಸ್ ತೊಗೊಂಡೇ ಬಿಡೋಣ ಅಂತ. ನಾವು ಜುಡಿಯೋಗೆ ಶಾಪಿಂಗ್ ಹೋಗಿದ್ವಿ. ನಾನು ನನ್ನ ಲೈಫಲ್ಲೇ ಇಷ್ಟು ಬೇಗ ಶಾಪಿಂಗ್ ಮಾಡಿದ್ದು ಇವತ್ತೇ ಅನಿಸುತ್ತೆ. ಯಾಕಂದರೆ ಕುಕ್ಕು ಇದ್ನಲ್ವಾ, ಸೊ ಅವನಿಗೆ ಇರಿಟೇಟ್ ಆಗಬಾರ್ದು, ಹಾಗೆ ಒಳಗಡೆ ಇರೋರ್ಗೂ ತೊಂದರೆ ಆಗಬಾರ್ದು ಅಂತ ಬ್ಯಾಗಲ್ಲೇ ಹಾಕ್ಕೊಂಡು ಹೋಗಿದ್ದೆ. ಆದ್ರೂ ಲೈಕ್ ಬೇಗ ಶಾಪಿಂಗ್ ಮಾಡಿಸ್ಕೊಂಡು ವಿಕಿಗೆ ಬಿಲ್ ಮಾಡೋಕೆ ಕೊಟ್ಬಿಟ್ಟು ಬಂದ್ವಿ. ಯಾಕಂದರೆ ಫಸ್ಟ್ ಟೈಮ್ ಕಾರ್ ತೊಗೋತಾ ಇರೋದು, ಸ್ವಲ್ಪ ಚೆನ್ನಾಗಿ ಎಲ್ಲರೂ ರೆಡಿಯಾಗಿ ಬಂದಿರ್ತಾರೆ, ನಾವು ಸ್ವಲ್ಪ ಚೆನ್ನಾಗಿ ಹೋಗೋಣ ಅಂತ. ಹಾಗೆ ಪಾರ್ಲರ್ಗೆ ಹೋಗ್ಬಿಟ್ಟು ಐಬ್ರೋ ಮಾಡಿಸ್ಕೊಂಡೆ. ಆಮೇಲೆ ಹೇರ್ ಸ್ಪಾ ಕೂಡ ಮಾಡಿಸ್ಕೊಬಿಡೋಣ, ಸ್ವಲ್ಪ ಹೇರ್ ಕಟ್ಟು ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ನೀಟಾಗೆ ಹೇರ್ ತೋರಿಸ್ತಾ ಇದ್ದೆ. ಫಸ್ಟ್ ಹೆಂಗಿತ್ತು ನನ್ನ ಕೂದಲು ಅಂತ. ಅದಾದಮೇಲೆ ಹೇರ್ ಸೆಟ್ ಮಾಡಿ ಅವ್ರು ತೋರಿಸ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು ನಿಮ್ಮ ಹೇರ್ ಚೆನ್ನಾಗಿದೆ, ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿ, ಇನ್ನೂ ಚೆನ್ನಾಗಾಗತ್ತೆ ಅಂತ. ಸೊ ನಾನು ಅನ್ಕೋತಾ ಇದ್ದೆ ಇನ್ನು ಸ್ವಲ್ಪ ಸೆಲ್ಫ್ ಕೇರು ಮಾಡ್ಕೋಬೇಕು. ಯಾಕಂದರೆ ಇಟ್ ಈಸ್ ಆಬ್ವಿಯಸ್ಲಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನಂಗೆ ಈ ನಡುವೆ. ಫಸ್ಟ್ ಬರೀ ಮನೇಲೇ ಇದ್ದರೆ ಇಟ್ಸ್ ಓಕೆ, ಬಟ್ ಫೈನ್ ಅಂತ ಅನ್ನಿಸ್ತಾಯಿತ್ತು. ಆದರೆ ಈಗ ಮನೇಲಿದ್ದರೂ ರೆಡಿ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಲೈಕ್ ಏನು ಬರೀ ಐಬ್ರೋ ಮಾಡಿಸ್ಕೊಳ್ಳೋದು, ನೀಟಾಗಿ ಗ್ರೂಮಿಂಗ್ ಆಗಿರೋದು, ಅದೇನು ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ ಬೇಸಿಕ್ಕಾಗಿ. ಸೊ ಫೈನಲಿ ಈ ಥರ ಕಾಣಿಸ್ತಾ ಇತ್ತು ನನ್ನ ಹೇರು. ನನಗೆ ಐಬ್ರೋಸ್ ಮತ್ತು ಹೇರ್ ಸೆಟ್ ಮಾಡಿಸ್ಕೊಂಡ್ಮೇಲೆ ಸ್ವಲ್ಪ ನಂತರ ಫೀಲ್ ಆಗ್ತಿತ್ತು. ಎಷ್ಟೊಂದು ದಿನ ಆದಮೇಲೆ ಇದಾಗಿದ್ದಲ್ವ ಸೆಟ್ ಮಾಡಿಸ್ಕೊಂಡಿದ್ದು, ಐಬ್ರೋ ಮಾಡಿಸ್ಕೊಂಡಿದ್ದು, ಅದಕ್ಕೆ ಫುಲ್ಲು ಖುಷಿ ಆಯಿತು. ಅದಾದಮೇಲೆ ಜುಡಿಯೋನ ನಾನು ತಂದಿರೋ ಬಟ್ಟೆ ತೋರಿಸೋಣ ಅಂದ್ಕೊಂಡೆ. ಆ್ಯಕ್ಚುಲಿ ನನಗೆ ಫುಲ್ಲು ಟಯರ್ಡ್ ಆಗೋಗಿತ್ತು. ಎಷ್ಟು ಟಯರ್ಡ್ ಅಂದರೆ ಮಲ್ಕೊಂಬಿಟ್ರೆ ಸಾಕು ಅನ್ನಿಸ್ತಿತ್ತು. ಅದೇ ಟೈಮಿಗೆ ಟ್ರೈಪಾಡು ಸಿಗ್ತಾ ಇರಲಿಲ್ಲ, ಅದೆಲ್ಲೋ ಕಳೆದೋಗಿದೆ ಅನಿಸುತ್ತೆ, ನಾನೆಲ್ಲೋ ಇಟ್ಬಿಟ್ಟು ಮರ್ತುಬಿಟ್ಟಿದ್ದೀನಿ. ಸೊ ನೆಕ್ಸ್ಟು ಇದೊಂದು ಟಾಪ್ ತೊಗೊಂಡೆ. ಅದನ್ನು ನೀಟಾಗಿ ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟು ಇದು ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಇದು ಟ್ರೈಪಾಡ್ ಸಿಗದೆ ಇರೋ ಕಾರಣ ಆಗಲೇ ಇಲ್ಲ. ನೆಕ್ಸ್ಟು ಇದೊಂದು ಟಾಪ್ ತೊಗೊಂಡೆ, ಹಾಗೆ ಒಂದು ಪ್ಯಾಂಟ್ ತೊಗೊಂಡೆ.
ನೆಕ್ಸ್ಟು ಒಂದು ಶೂಸ್ ತೊಗೊಂಡೆ. ನನ್ನ ಹತ್ರ ಆ್ಯಕ್ಚುಲಿ ಶೂಸ್ ಇದೆ, ಬಟ್ ನಮ್ಮ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಎಮರ್ಜೆನ್ಸಿಗೆ ಒಂದಿರಲಿ, ಯಾವಾಗಲೂ ಒಂದೇ ಥರ ಹಾಕ್ಕೊತೀನಿ ಇಲ್ಲಿ ಡೈಲಿ ವೇರ್ಗೆ ಅಂದ್ಬಿಟ್ಟು ಅದನ್ನು ತೊಗೊಂಡೆ. ನನ್ನ ತಲೆಯಲ್ಲಿ ಇದ್ದಿದ್ದೆ ಬೇರೆ, ಅಲ್ಲಿ ಹೋಗ್ಬೇಕಾದ್ರೆ ಒಂದು ಕಾರ್ಡ್ ಸೆಟ್ ಥರ ತೊಗೊಳ್ಳೋಣ ಅಂತ. ಬಟ್ ಇದನ್ನು ನೋಡ್ಬಿಟ್ಟು ಓಕೆ ಇಷ್ಟ ಆಯಿತು ಅನಿಸ್ತು. ಹಾಗೆ ಆ ಝೂಡಿಯೋದಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು. ಇನ್ನೊಂದು ಸತಿ ಟೈಮ್ ಇದ್ದಾಗ ಫ್ರೀಯಾಗಿ ಹೋಗಿ ತೊಗೋಬೇಕು ಅನಿಸ್ತಾಯಿತ್ತು. ಸೊ ನಾನು ಝುಡಿಯೋಯಿಂದ ತಂದಿದ್ದಿಷ್ಟೇ. ಹಾಗೆ ಸ್ಲಿಪ್ಪರ್ ಕೂಡ ತುಂಬ ಸಾಫ್ಟ್ ಇತ್ತು. ಸೊ ಇವತ್ತು ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಬಂದು ಫುಲ್ಲು ಟಯರ್ಡ್ ಆಗೋಗಿತ್ತು. ನೆನ್ನೆ ಅದ್ರ ಶಾಪಿಂಗ್ ಜೊತೆಗೆ ಸ್ವಲ್ಪ ಹೂವು, ಕಾರಿಗೆ ಮತ್ತು ಸ್ವೀಟ್ಸು ಕೂಡ ತೊಗೊಂಬಂದ್ವಿ. ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ಲು ಟಯರ್ಡ್ ಆಗೋಗಿತ್ತು, ಫುಲ್ಲು ಸುಸ್ತಾಗೋಯಿತು. ನನ್ನ ವಾಯ್ಸಲ್ಲೇ ಗೊತ್ತಾಗ್ಬೋದು. ಸೊ ವಿಡಿಯೋ ಎಂಡ್ ಮಾಡೋಣ ಅಂತ ಇವಾಗ ಎದ್ಬಿಟ್ಟು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.